ಈಗ ನಾವು ಕೋಲಾರ ತಾಲೂಕಿನವ್ರು ಇಲ್ಲೇ ಕೋಲಾರ ತಾಲೂಕದ ನೇಮ್ಸ್ಯಾರ ನಮಗೆ ಅಧ್ಯಕ್ಷರು 2015-16ರಿಂದ ಚುನ್ನಪ್ಪನ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರುಗುಜಿ ಅವರ ನೇತೃತ್ವದಲ್ಲಿ ಅವ್ರ ಹಾದಿಯಲ್ಲೇ ನಾವು ಹೋರಾಟ ಮಾಡ್ಕೊತ ಬಂದೆವು. ಕಬ್ಬಿನ ಬಿಲ್ 2015ರಿಂದ ಬಿಜಾಪುರ ಜಿಲ್ಲಾದಾಗ ಬಸವೇಶ್ವರ ಕಾರ್ಖಾನೆ ಏನು ಚಾಲು ಆಗೈತಲ್ಲ ಅವಾಗಿನಿಂದ ಬೆಳಗಾವಿ ಬಾಗಲಕೋಟೆ ಏನು ಬಿಲ್ ಸಿಗ್ತದೆ ಅದನ್ನು ತೊಗೋತ ಬಂದೆವು ನಾವು. ನಿಮ್ಗೆ ಗೊತ್ತಿರ್ಬೇಕು ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಕಾರಜೋಳ. ಇದನ್ನು ಹೋರಾಟ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ಕೊತ ಬಂದೆವು. ಇಲ್ಲಿವರೆಗೂ ಸಹಿತ ನಾವು 2300 ಈ ಸಲನೂ ತೊಗೊಂಡೆವು. ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಹೈಯೆಸ್ಟ್ ತೊಗೋತ ಬಂದೆವು. ಅದಕ್ಕಾಗಿ 3300 ಏನು ಬಾಗಲಕೋಟೆ ಬೆಳಗಾವ್ದಾಗ ಬಿಲ್ ಘೋಷಣೆ ಆಗೈತೆ ಅಂತ ತೊಗೋತ ಬಂದೆವು. ಅದಕ್ಕೆ ಇವತ್ತೇನು ನಮ್ಮ ಶಾಂತಗೌಡರ ನೇತೃತ್ವದಲ್ಲಿ ನಿಮ್ಮ ಭಾಗದಾಗ ಏನು ಇವತ್ತೊಂದು ಆಗೈತಿ, ಅವರು ಹೋದ ವರ್ಷ ಹೋರಾಟಕ್ಕೆ ಸಾಥ್ ಕೊಟ್ಟಾಗ ಅಲ್ಲೆಲ್ಲ ರೈತರೆಲ್ಲ ಸಾಥ್ ಕೊಟ್ರಿ. ನಿಮಗೂ ಕೂಡ ಒಂದು 500-600 ರೂಪಾಯಿ ಲಾಭಾಂಶ ಆಯ್ತು. ಭಾಳಿಲ್ಲ ನಿಮಗೆ ನಮಗೊಂದು 30 ರೂಪಾಯಿ ಅಟ್ಟ ಫರ್ಕ್ ಆಗೈತಿ. ಅದಕ್ಕೆ ಏನು ನಮ್ಮ ಶಾಂತಗೌಡರು ಬಂದ ಮುದ್ದೇಬೇಳೆ ತಾಲೂಕನ್ನು ರೈತರ ಪರವಾಗಿ ಏನು ನಿಂತ ಧ್ವನಿ ಎತ್ತಾರ ನೀವೆಲ್ಲ ಕೈ ಜೋಡಿಸ್ಬೇಕು. ಅಂದರೆ ಇವತ್ತು ನೀರಾವರಿ ಇರಲಿ, ಕರೆಂಟ್ ಇರಲಿ, ಬೇಕಾದಿರಲಿ, ಅದಕ್ಕೆ ನಾವು ಸಹಿತ ಎಲ್ಲ ನಮ್ಮ ಇಡೀ ರಾಜ್ಯದಿಂದ, ಜಿಲ್ಲೆಯಿಂದ, ತಾಲೂಕಿನಿಂದ ನಾವು ನಿಮ್ಮ ಜೋಡಿ ಇರ್ತೇವೆ, ನೀವು ನಮ್ಮ ಜೋಡಿ ಇರ್ರಿ ಅಂತ ಹೇಳುತ್ತಾ ಏನು ಆಗಲೇ ಅನ್ನೋರು ಹೇಳಿದ್ರು 20 ಲಕ್ಷ ಡೈರೆಕ್ಟಾಗಿ ಕೊಡ್ರಿ, 30 ಲಕ್ಷ ಕೊಡ್ರಿ ನೀರಾವರಿಗೆ ಅತ್ತ. ಇದೇ ಸರ್ಕಾರ ಹೋದ ಸರ್ಕಾರ 24 ಲಕ್ಷ ಮಾಡಿತ್ತು. ಈ ಸರ್ಕಾರ ಮಾಡಿದ್ದು ಹೇಳ್ತೇನೆ ರೀ, ಆಲ್ರೆಡಿ ಕೊಟ್ಬಿಟ್ರೆ ಅವರು 360 ಕೋಟಿ ರೂಪಾಯಿ ಆಲ್ಮಟ್ಟಿ ಜಲಾಶಯನ ಎತ್ತರ ಮಾಡುವಂಥ ಮಾಡಿದ್ರೆ ಹಿಂದೆ ಏನು ನೀರಿನ ನಿಂತ ಮುಳುಗ್ತ ಜಮೀನ 30 ಲಕ್ಷ ರೂಪಾಯಿ ಒಣಬೇಸ, 40 ಲಕ್ಷ ರೂಪಾಯಿ ನೀರಾವರಿ ಆಲ್ರೆಡಿ ಚೆಕ್ ಕೊಟ್ಬಿಟ್ರೆ ರೈತರು ಜಮಾಗ್ಯಾವ. 360 ಕೋಟಿ ತಲೆಯಾಗಿಟ್ಕೋರಿ ಎಲ್ಲ ರೈತರು. ಅದು ಜಮೀನ ಇದು ಜಮೀನ ಎಲ್ಲ ಒಂದೇ ರೀ. ತಲೆಯಾಗಿಟ್ಟವ್ರು ಮೊದಲು ರೈತರು. ನಾವಿನ್ನ ಇವ್ರು 20 ಲಕ್ಷಕ್ಕೆ ಬಿಡಾತ್ರಿ. 20 ಲಕ್ಷ ಅಲ್ಲ, ಒಣಬೇಸ 30 ಲಕ್ಷ, ನೀರಾವರಿ 40 ಲಕ್ಷ. ತಲೆಯಾಗಿಡುವವರು ಎಲ್ಲರೂ ಮುದ್ದೇಬೇಳೆ ತಾಲೂಕಿನ ರೈತರು ಮತ್ತು ವಿಜಯಪುರ ಜಿಲ್ಲೆ ಎಲ್ಲ ರೈತರು ತಲೆಯಾಗಿಟ್ಕೋರಿ. ಎಲ್ಲರಿಗೆ ಒಂದೇ ನ್ಯಾಯ, ಎಲ್ಲ ಒಂದೇ ರೈತರು. ಇದು ಹೋರಾಟ ಸಹಿತ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಮಾಡೋಕತ್ತಿಲ್ಲ. ರಾಜ್ಯಾಧ್ಯಕ್ಷರು ಚಿನ್ನಪ್ಪ ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಏನು ನಡೆದಪ್ಪ ಅಂದ್ರೆ ಎಲ್ಲರಿಗೆ ಒಂದೇ ನ್ಯಾಯ ಕೊಡ್ಸಕ್ಕೆ ನಿಂತಾರ. ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೊರಿ. ಇಲ್ಲಿ ಬರುವಂಥದ್ದು MDನೂ ಒಂದೇ, ಈ ಸಿ ಅವರು ಒಂದೇ, ಇವರೇ ಕೊಡ್ಬೇಕು. ಇವತ್ತು ನೋಡ್ರಿ ಹೇಳಿದ್ರು ಕೋರ್ಟಿಗೆ ಹೋಗೋದಿಲ್ಲತ್ತ, ಕೋರ್ಟಿಂದ ಉದಾಹರಣೆ ಹೇಳಿಬಿಡ್ತೀನಿ ರೀ. ನಮ್ಮಲ್ಲಿ ಕೋರ್ಟ್ ಆದೇಶ ಮಾಡೈತಿ. ಯಾಕಂದ್ರೆ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ ಅವರು. ಕೋರ್ಟಿಗೆ ಅಡ್ಡಾಡ್ಯಾರ ಸುಮಾರು 14 ಮಂದಿ ನಮ್ಮ ತಾಲೂಕಿನ ರೈತರು. ಮುಳವಾಡಿರಲಿ, ಇವತ್ತು ಅಲ್ಲಿ ಸುತ್ತಮುತ್ತ ಏನು ಮಟ್ಯಾಳಿ ಇರಲಿ, ಇವತ್ತು ಒಂದು 7-8 ಹಳ್ಳಿ ರೈತರು ಕೋರ್ಟಿಗೆ ಹೋದ್ರೆ ಕೋರ್ಟ್ ಆರ್ಡ್ರ್ ಮಾಡೈತಿ ಇವರಿಗೆ 48 ಲಕ್ಷ 60 ಲಕ್ಷ ಏನೋ ಮಾಡೈತಿ ನೀರಾವರಿ. ಅದಕ್ಕೆ ಕೋರ್ಟ್ನಾಗ ಆಗಿದ್ರಿ ಇದು 1 ಎಕರೆಗೆ. ಅದಕ್ಕೆ ಈ ಮುಳವಾಡಿ ಏತ್ ನೀರಾವರಿ ಜಮೀನು ಕಳ್ಕೊಂಡಿದ್ದಕ್ಕೆ ಅದನ್ನು ಏನು ಮಾಡ್ಯಾರ್ರಿ, ಅದನ್ನು ಈ ಸದ್ಯ ಕೇಳಿಸ್ತೆ ನಿಮಗೆ. ಹೋದವ್ರು ಯಾರೂ ಇಲ್ಲ. ಈ ಸರ್ಕಾರ ಹೇಳಿತ್ತು, ಏನು ಈ ಅಧಿಕಾರಿಗಳು ಹೋಗ್ಯಾರೋ ಗೊತ್ತಿಲ್ಲ. ಇದೇ MD ಅವ್ರು ಮಾತು ಮುಂದಿನ ಕೋರ್ಟಿಗೆ ಹೋಗ್ಯಾರ. ನಾವು ಗೆದ್ದೇವು, ರೈತರ ಪರವಾಗಿ ಆರ್ಡ್ರ್ ಆಗೈತಿ, ಕೋರ್ಟ್ ಆರ್ಡ್ರ್ ಮಾಡೈತಿ. ಮಾಡಿದ್ರು ಸಹಿತ ಆ ರೈತ ನೋಡ್ರಿ 10 ವರ್ಷದಿಂದ ಅಲ್ದಾಡಕತ್ತಾನ. ಅವ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ, ಅಲೆದಾಡಕತ್ತಾನ. ಅವನಿಗೇನಪ್ಪ ಇವತ್ತಂದ್ರೆ ಆ ದುಡ್ಡನ್ನು ಕೋರ್ಟ್ ಆರ್ಡ್ರ್ ಮಾಡಿದಂಥ ದುಡ್ಡು ಸಹಿತ ಕೊಡಾಕ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಈ ಅಧಿಕಾರಿಗಳಿಗೆ ನಾನು ಬೇಯ್ಬೇಕು. ಆದ್ರೆ ಸರ್ಕಾರದ ಕೈಗೊಂಬೆ ಆಗಾಕತ್ತೀರಂದ್ರೆ ನೀವು ನಾಚಿಕೆಡೇನವ್ರು ನಾವು ಸಾಹೇಬ್ರು. ಯಾಕಂದ್ರೆ ನೀವು ಹೋಗಿ ನಿಂದಿರ್ತೀರಿ ಅಲ್ಲಿ ಕೋರ್ಟ್ನ್ಯಾಗ. ನಮಗೆ ನೀರಾವರಿ ಮಂತ್ರಿ ಹಿಂದಿದ್ದಂಥವ್ರು DK ಶಿವಕುಮಾರ್ ಬಂದಿಲ್ಲ. ಈ ಸದ್ಯಕ್ಕಿದ್ದಂಥ CM ಅವ್ರು DK ಶಿವಕುಮಾರ್ ಸಾಹೇಬ್ರ, ನೀವು ಬಂದು ನಿಂತು ಹೇಳ್ರಿ ಜಜ್ ಸಾಹೇಬ್ರ ಮುಂದೆ, ಇಟ್ಟು ಕೊಡಕ್ಕೆ ಆಗೋದಿಲ್ಲ ರೈತರಿಗೆ ಅಂತೇಳಿ. ಸುಮ್ಮನೆ ಅಧಿಕಾರಿಗಳನ್ನ ಹಚ್ಚಿ ಯಾಕೆ ನಮ್ಮನ್ನ ಅಡ್ಡಾಡಿಸ್ತೀರಿ? ಅದಕ್ಕೆ ದಯಮಾಡಿ ನಾವು ರೈತರು ಇನ್ನು ಎಚ್ಚರ ಆಗಲಿಲ್ಲಪ್ಪ ಅಂದ್ರೆ ಇನ್ನೂ ಏನಾದರೂ ಮುಂದಿನ ದಿನಮಾನದಾಗ ಇದೇ ರೀತಿ ನಾ ಹೇಳಿನ ತಲೆಯಾಗಿ ಇಟ್ಕೊಂಡಿರಲ್ಲ. ಇದನ್ನು ನೀವು ಇನ್ನೂ ಸ್ಟಡಿ ಮಾಡಿರಿ. ಅವ್ರ ಕಡೆ ಹೇಳಿಸ್ತೇನೆ ಆಗಿದ್ದು. ಇದನ್ನು 30-40 ಅಧಿಕಾರಿಗಳ ಕಡೆ ಹೇಳಿಸ್ತೇನೆ. ಇದು ಕಿನಾಲ್ ಇದ್ದವ್ರಿಗೆ ಆಗಬೇಕು, ಡ್ಯಾಮ್ನಾಗ ಕಳ್ಕೊಂಡಂಥ ಜಮೀನ್ದವ್ರಿಗೆ ಆಗ್ಬೇಕು. ಮತ್ತು ಶಾಂತಗೌಡರು ಹೇಳಾಕತ್ತಿದ್ರು 10,000 ಎಕರೆ 12,000 ಎಕರೆ 1203 ಎಕರೆ ಜಮೀನು ಏನು ಹಿಂದೆ ನೀರು ಅದು 10,000 ಎಕರೆ ಇದು ಅನ್ಲೀಗಲ್ವಾಗಿ ಮುನಿಗೈತಿ. ಆ ರೈತರು ಎಲ್ಲಿದಾರಪ್ಪ ಅಂದ್ರೆ ಇವತ್ತು ಗೋವಾ ಮಹಾರಾಷ್ಟ್ರ ದುಡ್ಯಾಕೆ ಹೋಗ್ಯಾರ ಅಂತ ಹೇಳಿದಾರೆ ಗೌಡ್ರು. ಭಾಳ ಸಂಕಟ ಆಗತ್ತೆ ನಮಗೆ. ನೋಡ್ರಿ ನಮ್ಮ ಜಮೀನು ಕಳ್ಕೊಂಡೇವು, ನೀರು ನಮಗಿಲ್ರಿ. ಮತ್ತು ತಲೆಯಾಗಿಟ್ಕೋರಿ ನೀರು ಆಂಧ್ರಕ್ಕೆ ಹೋಗತ್ತೆ. ಮುಂದೆ ಆಂಧ್ರ ಆ ಕಡೆ ಎಲ್ಲೆಲ್ಲಿ ಹೋಗತ್ತದ ನೀರು. ಅದು ಏನು ಯಾವ ಜಿಲ್ಲಾಕ್ಕೆ ಹೋಗತ್ತು ಏನು ನಮ್ಗೆ ಹತ್ತೊಲ್ದಾಗೈತೆ. ಇದು ಆಲಮಟ್ಟಿ ಡ್ಯಾಮ್ ಏನಂತ ಕೇಳಿದ್ರೆ ಸ್ಟೋರೇಜ್ ಅತ್ತಾರಿ. ಅದನ್ನು ಆ ಕೆರೆಗಳಿಗೆ ಅಂತೇಳಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿ ಅವನು ಮುಳವಾಡಿ ಆತ್ನೀರವರು, ಚಿಮ್ಮಲಿಗೆ ಆತ್ನೀರವರು, ಈ ನಾಗರಬಟ್ಟು ಎಲ್ಲ ಮಾಡ್ಯಾರ. ಎಲ್ಲ ಅರ್ಧ ಮುರ್ದ ಮಾಡ್ಯಾರ. ಮಾಡಿ ಏನೈತ್ರಿ, ಈ ಆಲಮಟ್ಟಿ ಡ್ಯಾಮ್ನಾಗ ನೀರು ಬಿಡೋದು ಅಟ್ಟೆ ಯಾವಾಗತ್ತಾರ ಮಳೆ ಹಾಕಿರ್ತತ್ರಲ್ಲ ಅವಾಗ ಬಿಡೋದತ್ತ. ಇದನ್ನು ಮಳೆ ಆದಾಗ ಇವ್ರು ಯಾಕೆ ಬಿಡೋದು ಬೇಕ್ರಿ?
ನಮ್ಮ ನೀರು ಇರುತ್ತಾವಲ್ಲ ಮತ್ತು ನಮಗೆ ಬೇಕಾಗಿದೆ ಅವಾಗ ರೀ. ಕೊಡ್ರಿ ಡಿಸೆಂಬರ್ ಹಿಡ್ಕೊಂಡು ಮೇದ ಮಟ್ಟ ನೀರು ಕೊಡ್ರಿ ನಮಗೆ ಬೇಕಿಲ್ರಿ. ಮತ್ತು ನಮಗೆ ಡಿಸೆಂಬರ್ ಇಂತ ಮೇ ಮಟ್ಟ ನೀರು ಬೇಕು. ಎಷ್ಟು ಸಲ ಜಗಳ ಆಡ್ಬೇಕ್ರಿ. ICC ಮೀಟಿಂಗ್ ಅಂತ ಮಾಡ್ತಾರೆ ಇವ್ರು. 224 ಮಂದಿ MLAಗಳು ಇರ್ತಾರತ್ತ. ಟೋಟಲಿ ನಮ್ಮ ರಾಜ್ಯದಾಗಿದ್ದಂಥ ಎಲ್ಲ MLAಗಳು ಇರ್ತಾರತ್ತ. ಮತ್ತು ನಾವು ಓಟ್ ಹಾಕಿ ಕಳಿಸಿವಲ್ರಿ ಇವ್ರಿಗೆ. ನೀನು ಮಕ್ಕೊಂದಿರ್ತಾರೇನ್ರಿ ಇವ್ರು? ಇಟ್ಟು ಕಿನಾಲ್ ಮಾಡ್ಯಾವ್ರಿ. ಇಟ್ಟ ನೀರು ಸಾಕಾಗೋದಿಲ್ಲ, ರೈತರಿಗೆ ಬೇಕು. ಆಲಮಟ್ಟಿ ಡ್ಯಾಮ್ನಿಂದ ಇನ್ನೊಂದು 20 TMC ನೀರು ಇಟ್ಕೊಂಡ್ರಿ ಅತ್ತ. ನಾಚಿಕ್ ಬರ್ಬೇಕು ನಿಮಗೆ. ನಮ್ಮ ಬಂದಂಥ ರೈತರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳ್ತಿರಲ್ಲ. ನಿಮಗೆ ಹೇಳೀನಿ ನಾನು, ಹೋದ ಸಲನೂ ಹೋರಾಡ್ದಾಗ ಹೇಳೀನಿ, MLAಗಳಿಗೆ ಹೇಳೀನಿ, ಇವತ್ತು ಸಚಿವರುಗಳಿಗೆ ಹೇಳೀನಿ. ಇದು CM ಅವ್ರ ಮಟ್ಟ ಸಹಿತ ಬಂದು ಹೊಯ್ಕೊಂಡು ಹೋಗ್ಯಾವ ನಾವು ಇಲ್ಲಿ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಇದ್ದಾಗ ನಿಂತು ಹೊಯ್ಕೊಂಡೇವು ಇಲ್ಲೇ. ಮನವಿ ತಗೊಳ್ಳಾರ್ದು ಹೋದ್ರು ಅವ್ರು ಪುಣ್ಯಾತ್ಮರು. ಸಿದ್ದರಾಮಯ್ಯ ಸಾಹೇಬ್ರು CM ಇದ್ರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರಿದ್ರು. ಮನವಿ ತಗೊಳ್ಳೋದಲ್ಲಿಲ್ಲ, ಲಾಭ ಹೊಯ್ಕೊಂಡೇವ್ರಿಪ್ಪ. ಏನು ಉಳ್ಳಾಡಿದ್ವು ಗಾಡಿ ಮುಂದೆ. ನಮ್ಮ ಸಾಹೇಬ್ರಿಗೆ ನಮ್ಮ ಜಗಳ ಹಚ್ಚಿರಿ. CPI ಸಾಹೇಬರು, DSP ಸಾಹೇಬರು ನಮ್ಮನ್ನು ಹೊತ್ಕೊಂಡ್ರಿಪ್ಪ. ಹೊತ್ಕೊಂಡು ನಡಿ ಆ ಕಡೆ ಹೋಯ್ದು ಇಳಿಸ್ಬಿಟ್ರು. ಮತ್ತೇನೈತ್ರಿ ಅವ್ರು ಹೋಗ್ಬಿಟ್ರು. ಅದಕ್ಕೆ ನಾವು ಏನಾಗಬೇಕಾಗೈತಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗ್ಬೇಕಾಗೈತಿ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಗಳು ರೈತರು ಸೇರ್ಬೇಕು, ರೈತರು ಒಕ್ಕಟ್ಟಾಗಬೇಕು. ಅವಂಗಾಗಿದ್ದನ ನನಗೆ ಬರೋದಿಲ್ಲ ಅಂತ ಬಿಡಬಾರ್ದು ನಾವು. ನಾಳೆ ಒಂದು ದಿವಸ ನಮಗೂ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಆ ರೈತಂದು ಹಾಳಾಗತ್ತಂದ್ರೆ ನಾ ಇನ್ನೊಬ್ಬ ರೈತ ಅವ್ಗೆ ಹೆಗಲು ಕೊಟ್ಟೆವಂದ್ರೆ ಇವತ್ತು ನಾವು ಹೋರಾಟನ ಸಕ್ಸಸ್ ಆಕತಿ. ಇದಕ್ಕೆ ನ್ಯಾಯಯುತವಾದ ಬೆಲೆ ಸಿಗ್ತೈತಿ. ಮತ್ತು ಈ ಕಿನಾಲ್ ನೀರು ಸಹಿತ ಬಿಡ್ತಾರೆ. ಸಾಹೇಬ್ರ ಗಮನದಾಗ ಇಟ್ಕೋರಿ. 7 TMC ನೀರು ಅಂತೇಳಿ ಏನು ಬಿಜಾಪುರ ಜಿಲ್ಲಾ ಕುಡಿ ನೀರು ಇಟ್ಟಾರಲ್ಲ ಎಲ್ಲ ಬತ್ತಿದೆ. ಟೋಟಲಿ ಬಿಜಾಪುರ ಜಿಲ್ಲಾ ಅಂದ್ರೆ ಬಾಲ್ಕೋಟಿನೂ ಸೇರಿಸ್ತಾರೆ ಅವ್ರು ಒಳಗಟ್ಟು. 7 TMC ಇದನ್ನು ಪ್ರತಿ ಸಲ ಹೊಡ್ಕೋದ ಕರೀತಾರೆ. ನಮ್ಮ ಅಧ್ಯಕ್ಷರು ಕರೆದಿರ್ತಾರೆ, ನಾವು ಹೋಗಿರ್ತೇವೆ. 7 TMC ಅಲ್ರಿ 20 TMC ನೀರು ಇಡ್ಬೇಕ್ರಿ ಅಧ್ಯಕ್ಷರ ನಮಗೆ. ಎದಕ್ಕರಪ್ಪ ಈ ಡ್ಯಾಮ್ ಎತ್ತರ ಮಾಡೋ ಮಟ್ಟ ಏನು ಮಾಡ್ತಾರೆ ರೀ, ಬಡ 26 ಗೇಟ್ ಎತ್ತಿ ಬಿಡ್ತಾರೆ ರೀ. ನೋಡೋಕ್ಕಾಗೋದಿಲ್ಲ. ರೈತರು ಅಳ್ಳೋದು ನಾವು ಕೂತ 26 ಗೇಟ್ ಎತ್ತಿ ಬಿಟ್ರೆ ಒಟ್ಟು ರಾತ್ರಿ ಎತ್ತಿ ಬಿಡೋದು. 12 ತಾಸನೇ ನಾವು ಎಟ್ಟು ಹೋಗ್ಬೇಕು ನೀರು ಕಲಿಯಾಕ. ಮತ್ತು ಅಲ್ಲಿ ಇಲ್ರಿ ನಾರಾಯಣಪುರ ಡ್ಯಾಮ್ದಾಗ ಇರಂಗಿಲ್ಲದ, ಮತ್ತು ತೆಳಗೆ ಹೋಗಿರ್ತೈತಿ ರೀ. ಅದು ಹೋಗ್ತಾರೆ ಆ ಕಡೆ. ಅಲ್ಲಿ ಇಲ್ಲ ಅವ್ರಿಗೆ, ರಾಯಚೂರು ಯಾದಗಿರಿ ಅವ್ರಿಗೆ ಇಲ್ಲ. ಅದು ನಾರಾಯಣಪುರದಂದು ಎತ್ತಿ ಎಲ್ಲಿ ಹೋತ್ರಿ, ಆ ಜಿಂದಾಲ್ ಫ್ಯಾಕ್ಟ್ರಿ ಅಂತ ನೋಡ್ರಿ. ಜಿಂದಾಲ್ ಹಿಂದೆ ಹೇಳ್ತೀರಿ ಒಂದು 10 ವರ್ಷದಿಂದ. ಆ MP ಪಾಟೀಲ್ ನೀರಾವರಿ ಮಂತ್ರಿ ಅವ್ರು ಇದ್ದಾಗ ಎಷ್ಟೋ ಕೋಡಿ ತೊಗೊಂಡು ಬಿಟ್ರೆ ಅದು ಹಿಂಗೆ ಬತ್ರಿ. ಅದು ಎಲ್ಲಾದ್ರ ಸುದ್ದಿ ಆತು. ಕರೆ ಏನಾಯ್ತು, ಜಿಂದಾಲ್ ಫ್ಯಾಕ್ಟ್ರಿಗೆ ಎಷ್ಟೋ ಕೋಟಿ ತೊಗೊಂಡ್ರತ್ ರೊಕ್ಕ, ನೀರು ಮಾರಿದ್ರತ್ತ. ಅದಕ್ಕೆ ನಾವು ಏನು ಒಕ್ಕಟ್ಟು ಆಗ್ಬೇಕಾಗಿತ್ತಪ್ಪ ಅಂದ್ರೆ ICC ಮೀಟಿಂಗ್ ಒಳಗೆ ನಾವು ರೈತರು ಇರಬೇಕು. ನಾವೇನು ಹೇಳೇವ, ನಾವು ಹತ್ತು ಬ್ಯಾಡ್ರಿ. ಒಬ್ರು ಹೊಲದಾಗ ವಾಸವಾಗಿರ್ತಾನೆ ರೈತ, ಹೊಲದಾಗ ಒಕ್ಕಲ್ತನ ಮಾಡ್ತಿರ್ತಾನೆ. ಅವನು ಕರ್ಕೊಂಡು ಕೇಳ್ರಿ. MLA ಅವ್ರಿಗೆ ಹೇಳೇವು ನಾವು, ಅವನು ಕರ್ಕೊಂಡು ಕೇಳ್ರಿ. ಅವ ಹೇಳ್ತಾನೆ ನೀರು ಯಾವಾಗ ಬೇಕು ನಮಗೆ, ಕುಡಿಯಾಕ ನೀರು ಯಾವಾಗ ಬೇಕತ್ತ. ಆ ಹೊಲದಾಗ ವಾಸವಾಗಿದ್ದವ ಹೇಳ್ತಾನೆ. ಇಲ್ಲಿ ತನ ನಾವು ಎಲ್ಲ ನಮ್ಮ MLA ಅವ್ರಿಗೆ ಹೇಳಿದೆವು, ಜಿಲ್ಲಾ ಉಸ್ತುವಾರಿಗೆ ಹೇಳಿದೆವು. ಇದನ್ನು ಇನ್ನು ಮ್ಯಾಗಾರ ನೀವು ಪಾಠ ಕಲೀಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ಜೈಲಿ ತಾಲೂಕಿನ ರೈತರು ನಿಮ್ಮ ಬುದ್ಧಿ ಕಲಿಸ್ತಾರ. ಇನ್ನೂ ಐತಿ ನಿಮಗೆ ಅವಕಾಶ, ತಿದ್ದುಪಡಿ ಆಗ್ರಿ. ಮತ್ತು ನಮ್ಮ ಸಚಿವರಿಗೆ ಒಂದು ಹೇಳಿದ್ದೇವ್ರಿಪ್ಪ, ಎಲ್ಲ ಕಡೆ ಕಾಟ ಕುಂದರ್ಸ್ನಂದಿದ್ರು. ನಮ್ಮದು ಮತಕ್ಷೇತ್ರದ MLA ಅವ್ರು ಶಿವಾನಂದ ಪಾಟೀಲ್ ಸಾಹೇಬರು 3 ವರ್ಷ ಸಕ್ರೆ ಮಂತ್ರಿ ಅವರಾಗಿದ್ದರು ರೀ. ಕಾಟ ಹಾಕಿ ಕೊಡ್ತಂದ್ಗಳು ಚಲೋ ಆತು ಬಿಡ್ರಿ. ನಮಗೊಂದು ಕಾಟ ಹಾಕಂದೇವು ನಾವು. ಹಾಗ್ರಿ ಜಾಗ ಕೊಡಿಸ್ತೇವೆ ಅಂದೆವು. ಜಾಗ ಏನ್ರಿ ಅದ್ರ ಸಂಬಂಧ ಅಂತೂ ಅಡ್ಡಾಡಿ ಸಾಕಾಗಿ ಹೋತ್ ನಮಗೆ. ಏನ್ರಿ ಒಂದು 20 ಸಲ ಮನೆಗೆ ನಮ್ಮ ಸಾಹೇಬ್ರಿಗೆ ಹತ್ತಿದ್ರು ಅವ್ರು. ಸೋಮು ಎಲ್ಲಿ ಹೇಳ್ತಾನೆ ಅಲ್ಲೇ ತರ್ತಾನೆ, ಅಲ್ಲೇ ಬರ್ಬೇಕೇನ್ರಿ ಅಂತ ಹೇಳ್ತೀರಿ. ನಮ್ಗೆ ಹಿಂದಿದ್ದಂಥವ್ರು DSP ಸಾಹೇಬರು, CPI ಸಾಹೇಬರು. ಸೋಮು ಸಚಿವರಿಗೆ ನಿಂದ್ರತ್ತಾನ, MLA ಅವ್ರಿಗೆ ನಿಂದ್ರತ್ತಾನ, ಮತ್ತು ಯಾರೇ ಮುಖ್ಯಮಂತ್ರಿಗಳಿಗೆ ನಿಂದ್ರಸಕ್ಕೆ ಬರ್ತಾನೆ. ನಾವು ಯಾರು ಸಂಬಂಧ ಕೇಳ್ತಿದ್ರು, ಸುಮ್ಮನೆ ಪಾಪ ಅವ್ರಿಗೆ ಹರೆಸ್ಟ್ಮೆಂಟ್ ಮಾಡಿ ನಮ್ಮ ಜೋಡಿ ಜಗಳ ಹಚ್ಚಿದ್ರು. ನಾವು ಕೇಳಾಕತ್ತಿದ್ವು ಇಡೀ ತಾಲೂಕಿನ 4-5 ತಾಲೂಕಿನ ರೈತರಿಗೆ ಕಾಟ ಕುಂದರ್ಸ್ಕೊಡ್ರಿ ಸಾಹೇಬ್ರ. ಒಂದು ಕೋಲಾರ ತಾಲೂಕಿನಾಗ ಬೀಳ್ಗಿ ಹೋಕ್ಕತಿ, ಜಮಖಂಡಿ ಹೋಕ್ಕತಿ, ಇವತ್ತು ನೋಡ್ರಿ ಮುಧೋಳ ಹೋಕ್ಕತಿ, ಮತ್ತು ಬಿಜಾಪುರ ಹೋಕ್ಕತಿ, ಈ ಕಡೆ ಬಾಲಾಜಿ ಮುದ್ದೆಬಳಿ ಎಲ್ಲ ಕಡೆ ಹೋಕ್ಕತಿ. UKP ಒಳಗೆ ಒಂದು ಕಾಟ ಕುಂದರ್ಸ್ಕೊಡ್ರಿ. ನೀವೇ ಹೇಳಿರಿ, ನಾವು ಕೇಳಕ್ಕೆ ಬಂದಿಲ್ಲ. ಅದನ್ನು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದೆ ಕಾಟ ಕುಂದರ್ಸ್ನತ್ ಘೋಷಣೆ ಮಾಡಿದ್ರಿ. ಅಲ್ಲಿಂದ ಅಡ್ಡಾಡಿದೇವ್ರಪ್ಪ. ಸುಮ್ಮನೆ ನಾವು ವೇದಿಕೆ ಮ್ಯಾಗ ಕೂತಿದ್ದೇವೆ. ಅಧ್ಯಕ್ಷರು ಗುರುಗಳು ಕರ್ಕೊಂಡು ಗುರ್ಲಾಪುರದಾಗ ಶಿವಾನಂದ ಪಾಟೀಲ್ ಸಾಹೇಬ್ರು ಬಂದ್ರಿ. ಕುರ್ಸಲೆ ಇಲ್ಲೇ ಕೂತ ನಮ್ಮ ಬಿಜಾಪುರದವ ಕಾಟ ಹಾಕೋತ್ತೇಳಿ ನೀನು ಹಾಕೋಲಕ್ಕಂತೇಳಿ ಇದನ್ನು ಅಂದಿದ್ದು. ನೀವು ಎಲ್ಲ ಮೀಡಿಯಾದಾಗ ಎಲ್ಲದ್ರಾಗ ಬಂದತ್ತಿದ್ದು. ಅವರು ಜೂಮ್ ಮಾಡೇ ಬಿಟ್ಟಾರ. ನಾ ಏನಿದನ್ನು ಹೇಳಾಕತ್ತಿಲ್ಲ. ಕುರ್ಸಲೆ ನಿಮ್ಮ ಮತ್ತಲ್ಲಿ ಎಷ್ಟು ಸಲ ಬರ್ಬೇಕ್ರಿ ಸಾಹೇಬ್ರ? ಎಲ್ಲಿದ್ದೀರಿ? ಬೆಳಗಾವಿಗೆ ಹೋಗೀನಿ ಅಧಿವೇಶನದಾಗ. ಮತ್ತು ಅಧ್ಯಕ್ಷರು ಕರೆದ್ರು, ಬಾ ಸೋಮು ಅಂತೇಳಿ ಹೋದೇವ್ರಿ. ವಿಧಾನಸೌಧದಾಗ ಹೋಗಿ ಮತ್ತೆ ಒಂದು ಲೆಟ್ರ್ ತಯಾರ ರೀ. ಇನ್ನೂ ಒಮ್ಮೆ ಕೊಡಪ್ಪಿ.
ಇಲ್ಲಿ ಕೊಡು. ಮತ್ತೊಂದು ಬರ್ದೇವ್ರಿ, ಈ ಸಲ ಅಧ್ಯಕ್ಷರದ್ದು ಯಾಕೆ ಬರ್ದೇವ, ಈ ಸಲರ ನೋಡ್ರಿ ಮತ್ತೀಗ ಸಕ್ರೆ ಮಂತ್ರಿ ಅವ್ರು ಇದ್ರಿ, ಇನ್ನು ಯಾವ ಖಾತೆ ಕೊಡ್ತಾರೆ ಗೊತ್ತಿಲ್ಲ, ಕೊಡ್ರಿ. ಒಳ್ಳೆ ಕೆಲಸ ಮಾಡೋರು ಕೊಡ್ರಿ, ನಾವು ಬ್ಯಾಡ ಅಂದಿಲ್ಲ. ಆದ್ರೆ ಸಾಹೇಬ್ರ ಕೊಟ್ಟಂಥ ಅವಕಾಶ ಭಾಳ ಸಿಗೋದಿಲ್ಲ. ನಾ ಹೇಳ್ಕೊತ ಬಂದೀನಿ ಸಾಹೇಬ್ರ, 3 ವರ್ಷ ಹೇಳೀನಿ ನಿಮಗೆ. ಸಾಹೇಬ್ರ ಯಾರೇ ಆಗಲಿ ಇವತ್ತು ರಾಜ್ಯದಲ್ಲಿ ನಿಮಗೆ ಯಾರು ಸ್ಥಾನ ಕೊಡ್ತಾರ ನಿಮ್ಮ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಆ ಹುದ್ದೆದೊಳಗೆ ಎಷ್ಟು ಕೆಲಸ ಮಾಡಿದ್ರೆ ಅನ್ನೋದು ಉಳಿತೈತೆ, ಹೊರತಾಗಿ ನಿಮ್ದು ಯಾವ್ದು ಜವಾಬ್ದಾರಿ ಉಳಿದಿಲ್ರಿ. ನೀವು ರೈತರ ಪರವಾಗಿ ಕೆಲಸ ಮಾಡಿದ್ದು ಉಳಿತೈತಿ. ಅದಕ್ಕಾಗಿ ಹೇಳಾಕತ್ತೀನಿ. ಅದನ್ನ ಏನು ಬರ್ದಾರ ನೋಡ್ರಿ, ಯಾವ್ದು ನಮ್ಮ ಇವ್ರಿಗೆ ಬರ್ದಿರ್ಬೇಕ್ರಿ ಸಾಹೇಬ್ರ, ಅದನ್ನು KBJನಲ್ಲಿ ಅಧಿಕಾರಿ ಅವ್ರ ಜಾಗನಾರ ಅದು ಅವ್ರಿಗೆ ಬರ್ದಿರ್ಬೇಕು. ನಮ್ಮ ರೈತರು ಎಲ್ಲಿ ಕೊಡಾಕ ಹೋಗೊಂಡ್ರು ಒಂದು ಈಟು ಜಾಗ ಸಹಿತ ಎಲ್ಲಿ ಬಿಡಂಗಿಲ್ಲ. ಅದಕ್ಕೆ ಅದು ವಾಜಿ ಐತೆ ಆಗ್ಲಾರ್ದು. ಅದಕ್ಕೆ ಗೋರ್ಮೆಂಟ್ ಕಾಟವನ್ನು ಪ್ರತಿಯೊಂದು ಕಾರ್ಖಾನೆ ಮುಂದೆ ಎಲ್ಲೆಲ್ಲಿ ಅವಶ್ಯಕತೆ ಐತಿ ಕುಂದ್ರಸತ್ತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಗುರುಗಳು ಇಲ್ಲಿ ಮಟ್ಟ ಹೋರಾಡ್ದ ಮಾಡ್ಕೊತ ಬಂದರು. ನೀವು ಹೇಳಿದಂತೀರ ನಡ್ಕೋದು ಕಲೀರಿ ಸಾಹೇಬ್ರ, ಒಂದರ ಕುಂದರ್ಸ್ರಿ ಹೋಗ್ಲಿ. ನಮ್ಮ ಮತಕ್ಷೇತ್ರದಾಗ ಹೋಗ್ಲಿ, ನೀವೆಲ್ಲೋ ಸಂಧ್ಯಾ ಕುಂದರ್ಸ್ಬೇಡ್ರಿ ದಯಮಾಡಿ. ನೀವೇನ್ರ ಸಂಧ್ಯಾ ಕುಂದರ್ಸಿರಿ, ಯಾರು ಕಬ್ಬಿನ ಗಾಡಿ ಅವ್ರು ಇಲ್ಲಿ ಎಲ್ಲ ಕಬ್ಬು ಬೆಳೆಯೋರು ಅದಿರಿಲ್ರಿ, ಕಬ್ಬು ಬೆಳೆಗಾರ ಅದಿರ ಅದೇ ರೀ. ಗಾಡಿ ಅವರು ಮಹಾರಾಷ್ಟ್ರ ಗಾಡಿ ಇರಲಿ, ಇವತ್ತು ಲೋಕಲ್ ಗಾಡಿ ಇರಲಿ, 1 ಕಿಲೋಮೀಟ್ರ್ ಇಲ್ಲಿ ಹೋಗಿ ಹಿಂಗೆ ಬರೋನ್ ಬಾರಪ್ಪ ಅಂದ್ರೆ ಯಾರು ಹೊಳಸ್ತಾರೆ ಕಬ್ಬಿನ ಗಾಡಿ, ಹೊಳಸ್ತಾರೇನ್ರಿ? ಮತ್ತು ನೋಡ್ರಿ ಒಯ್ದು ಎಲ್ಲೋ ಸಂಧ್ಯಾಗ ಹಾಕ್ತಾನಂದ್ರೆ ಹೆಂಗೆ ಹಾಕಿಸ್ಕೊಡಿದ್ರಿ ಕಾಟ, ಮೇನ್ ರೋಡಿಗೆ ಇರ್ಬೇಕಾರೆ. ಈಗ ಒಂದು ನಮ್ಮ ಶಾಂತಗೌಡ್ರು ಒಂದು ಮಾಡಕತ್ತಾರ ಮುದ್ದೇಬೇಳೆ ತಾಲೂಕ್ನಾಗ, ಚಾಲೋ ಐತ್ರಿ ಗೌಡ್ರ ಕಾಟ. ಹಾಂ, ಎಲೆಕ್ಟ್ರಿಕ್ ವರ್ಕ್ ನಡ್ದತ್ರಿ, ಮುಂದಿನ ಚಾಲೋ ಆಕತ್ತದು. ಅದು ಇಂಥದ್ದು ಮಾಡಿದ್ದಿವ್ರು ಒಂದು ದೊಡ್ಡ ಚಪ್ಪಾಳಿ ಬರಲಿ ಎಲ್ಲರಿಗೆ. ಇದು ರೈತರ ಸಂಬಂಧ ರೀ, ಇದು ಸರ್ಕಾರದಲ್ಲ, ಅವ್ರ ಸ್ವಂತ ದುಡ್ಡಿನಲ್ಲಿ ರೈತರು ಕಾಟ ಮಾಡ್ಕೊಂಡು ಹೋಗಿ ಯಾರು ಹೊಡಿಬಾರ್ದತ್ತೇಳಿ ಮಾಡಕತ್ತಾರ. ಒಂದೇ ಆಗೋದಿಲ್ಲ ಇದ್ರ ಕಾಟ. ಕಬ್ಬು ಒಂದ, ಉಳ್ಳಾಗಡ್ಡಿ ಆಕತ್ತಿ, ಗೊಂಜಾಳ ಆಕತ್ತಿ, ನಮ್ಮ ಜ್ವಾಳ ಆಕತ್ತಿ, ಇನ್ನಿತರ ಏನು ಬೆಳಿತೇವೆ ಏನು ಕೊಡ್ತೇವೆ ಎಲ್ಲ APMC ಅವ್ರು ಹರಾಮ್ ಕೋರ್ ಅವ್ರು. ಎಲ್ಲರೂ ಗೊಂಜಾಳ ಹೊಡ್ಯವ್ರು ಹರಾಮ್ ಕೋರ್ ಅವರು. ನೋಡ್ರಿ ಗೊಂಜಾಳ ಸಹಿತ 5-5 ಕ್ವಿಂಟಲ್ ಹೊಡೆದಾರ. ರಾಜಗುರು ಅಂತ ನೋಡ್ರಿ, ಅದ್ರದ್ದೊಂದು ದೊಡ್ಡ ಸ್ಟೋರಿ ಐತೆ. ನಮ್ಮ ಜಿಲ್ಲಾದಾಗ ಅಧ್ಯಕ್ಷರ ಗೊಂಜಾಳು ಭಾಳ ಬೆಳಿತೇವೆ ನಾವು. ಮೆಕ್ಕೆಜೋಳ ನೋಡ್ರಿ, ಹಚ್ಚಿ ವರ್ಷ 2300, 2400, 2700 ಮಟ್ಟ ಮಾರೇವಿಲ್ರಿ, ಮಾರೇವ. ಹೋದ ವರ್ಷ ನೋಡ್ರಿ ಹಣೆ ಬರ 1600, 1500ಕ್ಕೆ ಬಂದೋತ್ ಹೋಗೈತೆ ಇಲ್ರಿ ಅಣ್ಣ. ಎಷ್ಟು ಮಾರ್ರಿ ಹೋಯಪ್ಪ, 1800, 1900ಕ್ಕೆ ಹೋಗಲಿಲ್ಲ, ಒಳಗೆ ಬಂದ್ರೆ ಅವ್ನು ಹಡ್ಡಿ. ಈಗೇನೋ 2300, 2200 ತಂದಾರ. ತಿನ್ನ ಗೊಂಜಾಳ ಇಲ್ಲ ನಮ್ಮ ಮತ್ತಿದು ಇರ್ತತ್ತಿಲ್ಲ. ಯಾಕೆ ಹೋರಾಟ ಮಾಡಬಾರ್ದಲ್ಲ ನೀವು? ಅವೇನು ರಾಜಗುರು ಯಾರ್ಯಾರು ಅದಾರ ಸುಡ್ಗಾಡ್ ನಮ್ಮ ಜಿಲ್ಲಾದಾಗ ಕಂಡಾಡಿ ತುಂಬ್ತಾರೆ ಗೊಂಜಾಳ ಅವ್ರೇ ಬೇಕಂದ್ರೆ ತೊಂಬತ್ತಮ್ಮ, ಇಲ್ಲಾಂದ್ರೆ ರೆಡಿ ಆತಾರತ್ ನಮ್ಮ ರೈತರಿಗೆ. ಹಾಳಾಗಿ ಹೋಲ್ಬಿಡ್ರಿ ತೊಗೊಂಡೋಗಿ. ಇದನ್ನು ಸಹಿತ ಜಿಲ್ಲಾಧಿಕಾರಿ ಅವ್ರು ತಂದೇವ್ರು ಅಧ್ಯಕ್ಷರ ಗಮನಕ್ಕೆ. ನೋಡ್ರಿ ಅವಂಗೆ ವಾರ್ನಿಂಗ್ ಮಾಡ್ರಿ, ಅವ್ ಬಂದ್ ಮಾಡ್ತಾನಂದ್ರೆ ನೀವು ಮಾಡ್ರಿ. ಜಿಲ್ಲಾಧಿಕಾರಿ ಅವ್ರಿಗೆ ಕೇಳವ್ರಿ ಅಧ್ಯಕ್ಷರ, ಅವ್ ರಾಜಗುರು ಮೂಸ್ತಾನಂದ್ರೆ ನೀವು ಮಾಡ್ರಿ, ನೀವು ಬೇರೆ ಹಾಕ್ರಿ. ಬ್ಯಾರೇದು ಒಂದು ರೈತರು ತೊಗೊಂಡು ಮಾರ್ಕೆಟಿಗೆ ಕೊಡುವಂಥ ಗೊಂಜಾಳ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡ್ಕೋರಿ ಅಂತೇಳಿ ಅದನ್ನು ಸಹಿತ ಹೊಯ್ಕೊಂಡು ಎಲ್ಲ ಆಯ್ತು. ಅದಕ್ಕೆ ಇರಲಿ, ಇನ್ನು ಮುಂದೆ ನಮ್ದು ಏನೈತಿ, ನಾನು ಭಾಳ ಮಾತಾಗಿದ್ರೆ ಒಂದು ಸ್ವಲ್ಪ ದಯಮಾಡಿ ಕ್ಷಮೆ ಇರಲಿ. ಇದು ನಮ್ಮ ರೈತರ ಬಗ್ಗೆ ಎಚ್ಚರ ಮಾಡಕ್ಕೆ ಸ್ವಲ್ಪ ನಾನು ಇವತ್ತು ಒದರಿಂದ ಸಿಟ್ಲೆ ರೈತರ ಸಂಬಂಧ ದಯಮಾಡಿ ಎಲ್ಲ ನಮ್ಮ ರೈತರು ಒಕ್ಕಟ್ಟಾಗಿ ಏನು ಹೋರಾಟ ಐತಿ ಕೈ ಜೋಡಿಸಿ ಮಾಡೋಣ ಅಂತ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ತಾಲೂಕಿನ ರೈತರು, ನನ್ನ ಜಿಲ್ಲೆಯ ರಾಜ್ಯದ ರೈತರಿಗೆ ನನ್ನ ನಮಸ್ಕಾರಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ.